ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನ್ BCA ಕನ್ನಡ ಯೂಟ್ಯೂಬ್ ಚಾನಲ್. ಈಗ ನಾವು ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂದರೆ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ ಅಂತ ನೋಡೋಣ. ಕಂಪ್ಯೂಟರ್ ಅನ್ನೋದು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳಿ ಕರಿತೀವಿ. ಏನಕ್ಕಪ್ಪ ಅಂದರೆ ಕಂಪ್ಯೂಟರ್ ಸ್ಮಾಲ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸನ್ನು ಹೊಂದಿರುತ್ತೆ. ಸೊ ಮೇಯ್ನ್ ಆಗಿ ಹೇಳೋದಾದರೆ ಟ್ರಾನ್ಸಿಸ್ಟರ್, ಕೆಪಾಸಿಟರ್, ಡಯೋಡ್, ICs ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಮತ್ತು ಪ್ರೊಸೆಸರ್ ದಟ್ accepts data input, processes it according to instructions, stores it if needed and produces meaningful ಇನ್ಫಾರ್ಮೇಷನ್ ಅಥವಾ ರಿಸಲ್ಟ್ ಅಥವಾ ಔಟ್ಪುಟ್ ಅಂತ ಹೇಳಿ ಕರಿತೀವಿ. ಏನಂಗಂದರೆ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಕನ್ಸಿಡರ್ ಎ ಎಕ್ಸಾಂಪಲ್. ಸ್ಟೂಡೆಂಟ್ ಮಾರ್ಕ್ಸ್ ಇನ್ಪುಟ್ ಆಗಿ ನಾವು ಕಂಪ್ಯೂಟರಿಗೆ ಕೀಬೋರ್ಡ್ ಮುಖಾಂತರ ಕೊಡ್ತೀವಿ. 50, 60, 70, 80 ಅಂತ. ಸೊ ನಾವು ಈಗ ಕಂಪ್ಯೂಟರಿಗೆ ಇನ್ಸ್ಟ್ರಕ್ಟ್ ಮಾಡ್ತೀವಿ. ಏನಂತ? ನಾವು ಎಂಟರ್ ಮಾಡಿರೋ ಡಾಟಾನ ಸಮ್, ಆವ್ರೇಜ್ ಮತ್ತು ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡಿ ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿ ನಾವು ಇನ್ಸ್ಟ್ರಕ್ಟ್ ಮಾಡಿರ್ತೀವಿ. ಸೊ ಅಕಾರ್ಡಿಂಗ್ ಟು ದಿಸ್ ಇನ್ಸ್ಟ್ರಕ್ಷನ್ ಕಂಪ್ಯೂಟರ್ ಏನು ಮಾಡುತ್ತೆ, ಕೀಬೋರ್ಡ್ ಮುಖಾಂತರ ಈ ಒಂದು ಡಾಟಾನ ತಗೊಂಡು ನಾವೇನು ಇನ್ಸ್ಟ್ರಕ್ಟ್ ಮಾಡಿರ್ತೀವಲ್ಲ ಆ ಒಂದು ಆಪರೇಷನನ್ನು ಪರ್ಫಾರ್ಮ್ ಮಾಡಿ ನಮಗೆ ಔಟ್ಪುಟ್ಟನ್ನು ಕೊಡುವಂಥದ್ದು. ನಾವು ಕಂಪ್ಯೂಟರನ್ನು ಡಾಟಾ ಪ್ರೊಸೆಸರ್ ಅಂತೇಳಿ ಕರಿತೀವಿ. ಏನಕ್ಕಪ್ಪ ಅಂದರೆ ಕಂಪ್ಯೂಟರ್ ಡಾಟಾನ ಸ್ಟೋರ್ ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ ಮತ್ತು ಯಾವಾಗ ಬೇಕಾದರೂ ನಾವು ಡಾಟಾನ ರಿಟ್ರೈವ್ ಮಾಡ್ಬೋದು. ಏನಂಗಂದರೆ ಅಂತ ನೋಡೋದಾದರೆ ಈ ಒಂದು ಡಾಟಾ ನಾವೇನು ಎಂಟರ್ ಮಾಡಿರ್ತೀವಲ್ಲ ಕಂಪ್ಯೂಟರ್ ಇದನ್ನು ಸ್ಟೋರ್ ಮಾಡುತ್ತೆ, ನಾವೇನು ಕೊಟ್ಟಿರ್ತೀವಲ್ಲ ಇನ್ಸ್ಟ್ರಕ್ಷನ್ ಅದ್ರ ಪ್ರಕಾರ ಪ್ರೊಸೆಸ್ ಮಾಡಿ ಔಟ್ಪುಟ್ಟನ್ನು ಕೊಡೋವಂಥದ್ದು. ನೆಕ್ಸ್ಟ್ ಅದಾದಮೇಲೆ ರಿಟ್ರೈವ್ ಅಂತ ಅಂದರೆ ಏನು? ರಿಟ್ರೈವ್ ಅಂತ ಅಂದರೆ ಗೆಟ್ ಬ್ಯಾಕ್. ನಾವು ಯಾವುದಾದ್ರೂ ಒಂದು ಫೋಟೋನ ಸೇವ್ ಮಾಡಿರ್ತೀವಿ ಅಂತ ಅಂದರೆ ನಾವು ಯಾವಾಗ ಬೇಕಾದರೂ ನಾವು ಅದನ್ನು ನೋಡ್ಬೋದು. ಅಂದರೆ ಸ್ಕ್ರೀನ್ ಮುಖಾಂತರ ಏನು ಮಾಡ್ಬೋದು, ನಾವು ಮತ್ತೆ ಅದನ್ನು ಗೆಟ್ ಬ್ಯಾಕ್ ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಡಾಟಾ ಪ್ರೊಸೆಸಿಂಗ್. ಇಟ್ ಈಸ್ ಎ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್ ಡಾಟಾ, ಪ್ರೊಸೆಸಿಂಗ್ ಇಟ್ ಅಕಾರ್ಡಿಂಗ್ ಟು ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಯೂಸ್ಫುಲ್ ಅಥವಾ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಅಂತೇಳಿ ಹೇಳ್ತೀವಿ. ಈಗ ನಾವೇನು ಎಂಟರ್ ಮಾಡಿರ್ತೀವಲ್ಲ ಈ ಒಂದು ಡಾಟಾನ, ಆ ಡಾಟಾ ಎಂಟರ್ ಮಾಡಿರೋದನ್ನು ನಾವು ಕಂಪ್ಯೂಟರಿಗೆ ಇನ್ಸ್ಟ್ರಕ್ಟ್ ಮಾಡಿರ್ತೀವಿ. ಈ ಒಂದು ಆಪರೇಷನ್ನ ಪರ್ಫಾರ್ಮ್ ಮಾಡಬೇಕು ಅಥವಾ ಈ ಒಂದು ಕ್ಯಾಲ್ಕುಲೇಷನನ್ನು ಪರ್ಫಾರ್ಮ್ ಮಾಡಬೇಕು ಅಂತ. ಈ ಒಂದು ಕ್ಯಾಲ್ಕುಲೇಷನನ್ನು ಪರ್ಫಾರ್ಮ್ ಮಾಡಿ ಒಂದು ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡುತ್ತಲ್ಲ, ಈ ಟೋಟಲ್ ಓವರಾಲ್ ಪ್ರೊಸೆಸನ್ನು ನಾವೇನಂತೇಳಿ ಕರಿತೀವಿ, ಡಾಟಾ ಪ್ರೊಸೆಸಿಂಗ್ ಅಂತೇಳಿ ಕರಿತೀವಿ. ಸೊ ಅಂದರೆ ಈಗ ಒಂದು ಡಾಟಾ ಏನಾಗಿ ಕನ್ವರ್ಟ್ ಆಯಿತು, ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಯಿತು. ಸೊ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಯಾವ್ಯಾವ ಸ್ಟೆಪ್ಸ್ ಅಥವಾ ಯಾವ್ಯಾವ ಪ್ರೊಸೆಸ್ಸಲ್ಲಿ ಒಳಗೊಂಡು. ಸೊ ಈ ಕಂಪ್ಲೀಟ್ ಓವರಾಲ್ ಆಗಿ ನಾವೇನಂತೇಳಿ ಕರಿತೀವಿ ಅದನ್ನು ಡಾಟಾ ಪ್ರೊಸೆಸಿಂಗ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅದಾದಮೇಲೆ ಫ್ಲೋ ಆಫ್ ಡಾಟಾ ಪ್ರೊಸೆಸಿಂಗ್ ಅಂದರೆ ಯಾವ್ಯಾವ ಸ್ಟೆಪ್ಸ್ ಹೊಂದಿರುತ್ತೆ ಅಂತ. ಡಾಟಾ ಅಥವಾ ರಾ ಫ್ಯಾಕ್ಟ್ಸ್ ಅಂತೇಳಿ ಕರಿತೀವಿ. ನಾವೇನು ಸ್ಟೂಡೆಂಟ್ ಮಾರ್ಕ್ಸನ್ನು ನಾವು ಕೀಬೋರ್ಡ್ ಮುಖಾಂತರ ಎಂಟರ್ ಮಾಡ್ತೀವಲ್ಲ, ಇದು ಜಸ್ಟ್ ರಾ ಫ್ಯಾಕ್ಟ್ಸ್ ಆಗಿರುತ್ತೆ. ಇದು ಒಂದು ಇನ್ಫಾರ್ಮೇಷನ್ ಆಗಿರೋದಿಲ್ಲ, ಒಂದು ಅನ್ಪ್ರೊಸೆಸ್ಡ್ ಐಟಮ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಲೆಕ್ಟ್ಸ್ ಆರ್ ರಿಸೀವ್ಸ್ ಡಾಟಾ ಬೈ ಕಂಪ್ಯೂಟರ್ ಯೂಸಿಂಗ್ ಮೌಸ್, ಕೀಬೋರ್ಡ್, ಸ್ಕ್ಯಾನರ್, ಮೈಕ್ರೋಫೋನ್. ನಾವೇನು ಎಂಟರ್ ಮಾಡ್ತೀವಲ್ಲ ಅದನ್ನು ಇನ್ಪುಟ್ ಆಗಿ ತಗೊಳ್ಳೋದಕ್ಕೋಸ್ಕರ ಕೆಲವೊಂದು ಡಿವೈಸಸನ್ನು ಯೂಸ್ ಮಾಡುತ್ತೆ. ಯಾವುದು? ಕೀಬೋರ್ಡ್ ಆಗಿರ್ಬೋದು, ಮೌಸ್, ಸ್ಕ್ಯಾನರ್, ಎಕ್ಸೆಟ್ರಾ. ನೆಕ್ಸ್ಟ್ ಅದಾದಮೇಲೆ ಮ್ಯಾನಿಪುಲೇಟ್ ಡಾಟಾ. ಮ್ಯಾನಿಪುಲೇಟ್ ಅಂತಂದರೆ ವರ್ಕ್ ವಿತ್. ಏನು ಡಾಟಾ ಅನ್ಪ್ರೊಸೆಸ್ ಆಗಿರುತ್ತೋ ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಪ್ರೊಸೆಸ್ ಮಾಡುತ್ತೆ. ನಾವು ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನನ್ನು ಕೊಟ್ಟಿರ್ತೀವೋ ಆ ಪ್ರಕಾರ. ನಾವೀಗ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದರೆ ಕ್ಯಾಲ್ಕುಲೇಷನನ್ನು ಮಾಡಿ ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡುತ್ತೆ. ಸಾರ್ಟಿಂಗ್ ಮಾಡೋದಕ್ಕೆ ಹೇಳಿದರೆ ಸಾರ್ಟಿಂಗನ್ನು ಕೊಡುತ್ತೆ. ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ರೆ ಯಾವುದಾದ್ರೂ ಒಂದು ಆ್ಯಾವ್ರೇಜನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ರೆ ಆ್ಯಾವ್ರೇಜನ್ನು ಫೈಂಡ್ ಔಟ್ ಮಾಡಿ ಡಿಸ್ಪ್ಲೇ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಅನ್ಪ್ರೊಸೆಸ್ಡ್ ಐಟಮು ಯಾವುದಾದ್ರೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಒಂದು ಪ್ರೊಸೆಸ್ ಮಾಡಿ ನಮಗೆ ಔಟ್ಪುಟ್ಟನ್ನು ಏನು ಮಾಡೋವಂಥದ್ದು, ಡಿಸ್ಪ್ಲೇ ಮಾಡೋವಂಥದ್ದು. ಸೊ ಇಷ್ಟು ಏನಿದೆ ಬೇಸಿಕ್ ಕಾನ್ಸೆಪ್ಟ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಕ್ಲಾಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಧನ್ಯವಾದಗಳು. and do subscribe and support.